ದರ್ಶನ್ ಇರೋ ಪೊಲೀಸ್ ಠಾಣೆಯ ಸುತ್ತ ಈಗ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಮುಂದುವರೆದಂತೆ ಸದ್ಯದ ಅಪ್ಡೇಟ್ ಏನಪ್ಪಾ ಅಂದ್ರೆ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಆದೇಶ ಮಾಡಿರೋದು ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಸುತ್ತಮುತ್ತ ನಿಷೇಧಾಜ್ಞೆ ಅಂದ್ರೆ ಸೆಕ್ಷನ್ 144 ಜಾರಿ. ಯಾರು ಗುಂಪು ಕಟ್ಕೊಂಡು ನಿಂತ್ಕೊಳ್ಳೋಂಗಿಲ್ಲ ಅಂತ. ಯಾಕಂದ್ರೆ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿರೋ ದರ್ಶನ್ ಅವ್ರನ್ನ ಪೊಲೀಸ್ ಸ್ಟೇಷನ್ ಹತ್ರನೂ ಬಿಡ್ತಿಲ್ಲ. ಸ್ಪಾಟ್ ಮಹಜರು ಮಾಡಿದ್ರೆ ಅಲ್ಲೂ ಕೂಡ ಗ್ಯಾಂಗ್ ಸಮೇತ ಒಂದು ಸುತ್ತುವರಿತಾ ಇದ್ದಾರೆ. ಇದು ತನಿಖೆಗೆ ಒಂದ್ ರೀತಿ ಸ್ವಲ್ಪ ಸಮಸ್ಯೆಯನ್ನ ತರ್ತಾ ಇರೋ ಹಿನ್ನೆಲೆಯಲ್ಲಿ ಇದೀಗ ದರ್ಶನ್ ಇರೋ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದು ನಿಷೇಧಾಜ್ಞೆಯನ್ನು ಹೇರೋದ್ರ ಮುಖಾಂತರ ಯಾರು ಜನ ಗುಂಪು ಗುಡ್ಕೊಂಡು ನಿಂತ್ಕೋಬಾರ್ದು, ಅಲ್ಲಿ ತನಿಖೆಗೆ ಒಂದು ಸಮಸ್ಯೆ ಆಗಬಾರ್ದು. ಠಾಣೆ ಕಾಣದಂತೆ ಶಾಮಿಯಾನವನ್ನ ಕೂಡ ಹಾಕಿದಾರಂತೆ ಪೊಲೀಸರು. ಠಾಣೆಗೆ ಶಾಮಿಯಾನ ಇದೇ ಮೊದಲು ಹಾಕಿರೋದು. ಯಾವುದೋ ಮದುವೆ ಮನೆಗಳಲ್ಲೆಲ್ಲ ನೋಡ್ತಾ ಇದ್ವಿ, ಫಂಕ್ಷನ್ಸ್ಗಳಲ್ಲಿ ನೋಡ್ತಾ ಇದ್ವಿ. ಆದರೆ ಪೊಲೀಸ್ ಸ್ಟೇಷನ್ಗೆ ಒಂದು ಶಾಮಿಯಾನ ಹಾಕಿದ್ದಾರೆ. ಅಂದರೆ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ತನಿಖೆ ಹೆಂಗಾಗ್ತಾ ಇದೆ, ದರ್ಶನ್ ಅವರು ಎಲ್ಲಿದ್ದಾರೆ, ಏನು ಎತ್ತ ನಿಂತಿದ್ದಾರಾ, ಕುತ್ಕೊಂಡಿದ್ದಾರಾ, ಕೈ ಕಟ್ಕೊಂಡಿದ್ದಾರೆ, ಯಾವುದು ಕೂಡ ಕಾಣ್ಕೂಡ್ದು, ಯಾವುದು ಕೂಡ ಅಭಿಮಾನಿಗಳ ಕಣ್ಣಿಗೆ ಕಾಣ್ಕೂಡ್ದು. ಆ ಹಿನ್ನೆಲೆಯಲ್ಲಿ ಠಾಣೆಗೆ ಶಾಮಿಯಾನವನ್ನು ಹೊತ್ತಿಸಿದಾರಂತೆ ಅಥವಾ ಹಾಕಿದ್ದಾರೆ ಅಂತ ಮಾಹಿತಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಈ ಪ್ರಕರಣದಲ್ಲಿ ಸದ್ಯದ ಅಪ್ಡೇಟ್, ಅದರ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಬೇರೆ ಹಾಕಿದ್ದಾರೆ ಅಂತ ಮಾಹಿತಿ ಇದೆ. ನಿಷೇಧಾಜ್ಞೆ ಹೊರಡಿಸಿದಾರಂತೆ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ. ಯಾಕೆ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ವಿಜಯನಗರ ಕಳೆದ 2-3 ದಿನಗಳಿಂದನೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರನ್ನ ನೋಡ್ಲಿಕ್ಕೆ ಬರುವಂತದ್ದು, ಜೊತೆಗೆ ಅಲ್ಲಿ ಜೈಕಾರ ಕೂಗುವಂತದ್ದು, ಇವೆಲ್ಲ ಕೂಡ ಸಾಕಷ್ಟು ಆಗ್ತಾ ಇದಾವೆ. ಆ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಸ್ಥಳ ಮಾಜರಿಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲೂ ಕೂಡ ವಾಹನಗಳನ್ನ ತಡೆಗಟ್ಟುವಂತ ಕೆಲಸಗಳನ್ನ ಮಾಡುವಂತ ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು. ಪೊಲೀಸರು ಯಾವುದೇ ರೀತಿಯ ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಆರೋಪಿಗಳ ಭದ್ರತಾ ದೃಷ್ಟಿಯಿಂದ ಈ ಆದೇಶವನ್ನ ಹೊರಡಿಸ್ತಾ ಇದೀನಿ ಅಂತೇಳಿ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಈಗ ಆದೇಶವನ್ನ ಹೊರಡಿಸಿರುವಂತದ್ದು. ಅಂದ್ರೆ ಪೊಲೀಸ್ ಠಾಣೆಯ ಸುತ್ತಮುತ್ತ 200 ಮೀಟರ್ ಏನಿದೆ, 200 ಮೀಟರ್ ಸುತ್ತಮುತ್ತ ನಿಷೇಧಾಜ್ಞೆಯನ್ನ ಹೇರಿದ್ದಾರೆ. ಅಲ್ಲಿ ಯಾರು ಕೂಡ ಗುಂಪನ್ನ ಸೇರುವಂತದ್ದಾಗ್ಲಿ ಮತ್ತು ಅಲ್ಲಿ ಜೈಕಾರ ಹೋಗುವಂತದ್ದಾಗ್ಲಿ ಯಾವ್ದು ಕೂಡ ಮಾಡಬಾರ್ದು. ಮುರಳಿ, ತಮ್ಮೆಲ್ಲ ಡೀಟೇಲ್ಸ್ಗೆ ಇದೀಗ ಪೊಲೀಸ್ ಸ್ಟೇಷನ್ನ 200 ಮೀಟರ್ ಸುತ್ತಮುತ್ತ ಸಂಪೂರ್ಣವಾದಂತಹ ಅಂದರೆ ಈಗ ನಿಷೇಧಾಜ್ಞೆಯನ್ನು ಹೊರಡಿಸಿದ್ದಾರೆ. ಜನ ಯಾರು ಕೂಡ ಗುಂಪು ಕೂಡಬಾರ್ದು, ಸೇರಬಾರ್ದು ಅಂತ. ಜನ ಯಾಕೆ ಬರ್ತಾರೆ, ಅಭಿಮಾನಿಗಳು ಯಾವುದ್ಯಾವುದೋ ಊರಿಂದ ಕೂಡ ಬರ್ತಾ ಇದ್ದಾರಂತ ಬೆಂಗಳೂರಿಗೆ. ಈ ಸಂದರ್ಭದಲ್ಲಾದರೂ ನೋಡೋಣ ಅಂತ ಈಗ ಸಿಗ್ತಾರೆ ನೋಡೋಕ್ಕೆ ಅನ್ನೋ ಹಿನ್ನೆಲೆಯಲ್ಲಿ ಮತ್ತೆ ವೆಹಿಕಲ್ಗಳು ಮೂವ್ ಆಗೋಕ್ಕೆ ಬಿಡ್ತಿಲ್ಲ, ಎಲ್ಲದನ್ನು ಅಡ್ಡ ಹಾಕೋದು, ಈ ರೀತಿಯ ತನಿಖೆಗೆ ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಯಾರು ಬರದೇ ಬೇಡ. ಈ ಹಿನ್ನೆಲೆಯಲ್ಲಿ ಶಾಮಿಯಾನವನ್ನು ಹಾಕೋದ್ರ ಮುಖಾಂತರ ನಿಷೇಧಾಜ್ಞೆಯನ್ನು ಕೂಡ ಹೊರಡಿಸಿದ್ದಾರೆ. ಗುಂಪು ಗೂಡಬಾರ್ದು, ಜೈಕಾರಗಳನ್ನು ಕೂಗಬಾರ್ದು. ನೋಡಿ, ಅಲ್ಲಿ ಗಮನಿಸ್ತಾ ಇದ್ರಿ ದೃಶ್ಯಾವಳಿಯಲ್ಲಿ ಸ್ಟೇಷನ್ಗೆ ಸಂಪೂರ್ಣವಾಗಿ ಶಾಮಿಯಾನವನ್ನು ಹೊತ್ತಿಸಿರೋದು. ಅಂದರೆ ಅಡ್ಡಲಾಗಿ ಯಾರು ಓಡಾಡ್ತಾ ಇದ್ದಾರೆ, ಯಾರು ಬರ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾವುದು ಕೂಡ ಕೂಡ್ದು. ಈ ಹಿನ್ನೆಲೆಯಲ್ಲಿ ಒಳ್ಳೆ ಪ್ರಯತ್ನ. ಯಾಕಂತ ಹೇಳಿದ್ರೆ ಬೇರೆ ಕೇಸ್ಗಳಲ್ಲಿ ಹೀಗಾಗಲ್ಲ. ಬಟ್ ಈ ಕೇಸ್ನಲ್ಲಿ ಜನ ವಿಚಾರ ಸುದ್ದಿಯನ್ನು ಟಿವಿಯಲ್ಲಿ ನೋಡಿ ತಿಳಿತಾ ಇದ್ದಂತೆ ಓಡ್ ಬರ್ತಿದ್ದಾರೆ. ಈಗ ಎಲ್ಲಿಗೆ ಹೋಗ್ತಾರೆ, ಆಗೆಲ್ಲಿಗೆ ಹೋಗ್ತಾರೆ, ಸ್ಪಾಟ್ ಮಹಜರಿಗೆ ಹೋಗ್ತಾರ, ಸ್ಟೇಷನ್ ಮುಂಭಾಗ ಇದ್ದಾರಾ, ಸ್ಟೇಷನ್ ಒಳಗಿದ್ದಾರೆ, ಇವಾಗ ದರ್ಶನ್ ಎಲ್ಲಿದ್ದಾರೆ ನೋಡಿ ಅಲ್ಲಿ. ಇಂತಹ ಪ್ರಯತ್ನಗಳ ಇದು ಶಾಮಿಯಾನವನ್ನು ಹಾಕ್ತಾ ಇರೋದು. ಓಕೆ, ನಾನು ಅಭಿಮಾನಿ ಯಾರೋ ನಿಂತ್ಕೊಂಡು ಅದ್ರ ಮೇಲೆ ನೋಡ್ತಿದ್ದಾರೆ ಏನೋ ಅಂದ್ಕೊಂಡೆ. ಇಲ್ಲ, ಒಂದು ಕಾಂಪೌಂಡ್ ಮೇಲಿಂದ ಅಂದರೆ ಕಾಂಪೌಂಡ್ ತನಕ ಕೂಡ ಅದಕ್ಕೆ ಮೇಲೆ ಕೂಡ ಶಾಮಿಯಾನವನ್ನು ಹೊತ್ತಿರುವಂಥದ್ದನ್ನು ಗಮನಿಸ್ತಾ ಇದ್ವಿ. ಇದು ಭದ್ರತೆ ಅನ್ನೋದಕ್ಕಿಂತ ಹೆಚ್ಚಾಗಿ ತನಿಖೆಗೆ ಯಾವುದೇ ರೀತಿಯ ಸಮಸ್ಯೆ ಉಂಟಾಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಹಾಗಾಗಿ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಬರೀ ನಿಷೇಧಾಜ್ಞೆ ಹೇರಿದ್ರೆ ಸಾಲಲ್ಲ, ಈ ರೀತಿಯಾಗಿ ಕವರ್ ಮಾಡಿಬಿಟ್ರೆ ಒಳಗೆ ಏನು ಎತ್ತ ಏನಾಗ್ತಿದೆ ಯಾವುದರ ಅರಿವು ಕೂಡ ಅವ್ರಿಗಿರಲ್ಲ. ಎಷ್ಟು ತನಕ ನಿಂತ್ಕೊಂತಾರೆ, ಕಾಯ್ತಾರೆ, ಹೋಗ್ತಾರೆ ತೆಗೆ ವಾಪಸ್ ಮನೆಗೆ ಅನ್ನೋ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಇದು ಪೊಲೀಸ್ ಸ್ಟೇಷನ್ನ ಮುಂಭಾಗ ಸದ್ಯ ಇರುವಂತಹ ಚಿತ್ರಣ. ಅನ್ನಪೂರ್ಣೇಶ್ವರಿ ಠಾಣೆಯ ಸುತ್ತ ಕೂಡ ಈ ಒಂದು ಶಾಮಿಯಾನವನ್ನ ಹಾಕೋದ್ರ ಮುಖಾಂತರ ಒಳಗೇನಾಗ್ತಾ ಇದೆ ಅದು ಹೊರಗೆ ತಿಳಿಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಸದ್ಯ. ಓಕೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 3ನೇ ದಿನ. ನಾಳೆಗೆ ಸೇರಿಸಿದ್ರೆ ಒಟ್ಟು 3 ದಿನಗಳ ಕಾಲ ಬಾಕಿ ಇದೆ.
ತನಿಖೆ, ಸ್ಪಾಟ್ ಮಹಜರ್ ಎಲ್ಲವೂ ಕೂಡ ನಡೀತಾ ಇದೆ. ಬೆಳಗ್ಗೆಯಿಂದ ಸಂಜೆ ತನಕ ತನಿಖೆಯನ್ನು ಮುಗಿಸಿ ಆನಂತರ ಊಟ ಕೊಟ್ಟು ಮಲ್ಗಕ್ಕೆ ಅಂದರೆ ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದಾರೆ. ಇದರ ನಡುವೆ ಏನಪ್ಪ ಅಂತ ಹೇಳಿದ್ರೆ ಅಡ್ಡಿ ಆಗ್ತಾ ಇರೋದೇ ಅಭಿಮಾನಿಗಳು. ಏನೇ ಆದರೂ ಕೂಡ ಜೈಕಾರಗಳನ್ನು ಕೂಗೋದು ಬಿಡ್ತಾ ಇಲ್ಲ. ಜೈಕಾರ ಕೂಗೋದ್ರಿಂದ ಏನೋ ಸಮಸ್ಯೆ ಆಗುತ್ತೆ ಅಂತಲ್ಲ, ಬಟ್ ಇಂಥ ಪ್ರಕರಣದಲ್ಲಿ ಪೊಲೀಸರಿಗೆ ಸಂಪೂರ್ಣವಾಗಿ ಒಂದು ರೀತಿ ಇಕ್ಕಟ್ಟಾಗ್ತದೆ. ಸಂಪೂರ್ಣ ಫ್ರೀ ಹ್ಯಾಂಡ್ ಸಿಗ್ತಾ ಇಲ್ಲ ಅಭಿಮಾನಿಗಳಿರೋದ್ರಿಂದ. ಏನು ಎತ್ತ ಅಂತ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಸದ್ಯ ಸ್ಟೇಷನ್ ಮುಂಭಾಗ ಯಾವ ರೀತಿಯ ಚಿತ್ರಣ ಇದೆ, ಡೀಟೇಲ್ಸ್ ಕೊಡೋದಾದ್ರೆ? ಅಭಿಮಾನಿಗಳು ಇನ್ನೂ ಕೂಡ ಕಾಯ್ಕೊಂಡು ನಿಂತಿದ್ದಾರೆ ದರ್ಶನ್ ಅವ್ರನ್ನ ನೋಡ್ಲಿಕ್ಕೆ. ಸಹಜವಾಗಿ ರಸ್ತೆ ಎರಡು ಬದಿಗಳಲ್ಲಿ ಕೂಡ ಅಭಿಮಾನಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪೊಲೀಸರು ಡಬಲ್ ಗೇಮ್ ಅನ್ನ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಆರೋಪಿಗಳನ್ನ ಉಳಿಸೋದಕ್ಕೆ ಅಥವಾ ಅವರು ಏನೆಲ್ಲ ಆಕ್ಟಿವಿಟೀಸ್ ಇದಾವೆ ಅವುಗಳನ್ನ ಮುಚ್ಚಿ ಹಾಕೋದಕ್ಕೆ ಕಂಪ್ಲೀಟ್ ಆಗಿ ಠಾಣೆಯ ಸುತ್ತಮುತ್ತಲೂ ಕೂಡ ಸೈಡ್ ವಾಲ್ ಗಳನ್ನ ಕಟ್ಟಿ ಆರೋಪಿಗಳ ಪರವಾಗಿ ನಿಂತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಬಹುತೇಕ ಬೇರೆ ಆರೋಪಿಗಳಿಗೆ ಈ ರೀತಿಯ ರಾಯಲ್ ಟ್ರೀಟ್ಮೆಂಟ್ ಅನ್ನ ಅಥವಾ ಅವರನ್ನ ಉಳಿಸುವಂತ ಯಾವ ಪ್ರಕ್ರಿಯೆಗಳು ಕೂಡ ಆಗೋದಿಲ್ಲ. ಆದ್ರೆ ಖುದ್ದು ನಗರ ಪೊಲೀಸ್ ಆಯುಕ್ತರೇ ಠಾಣೆಯ ಒಳಭಾಗದಲ್ಲಿದ್ದಾರೆ. ಹಾಗಿದ್ರೂ ಕೂಡ ಠಾಣೆಯನ್ನ ಕಂಪ್ಲೀಟ್ ಕ್ಲೋಸ್ ಮಾಡುವಂತಹ ವ್ಯವಸ್ಥೆಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಜೊತೆಗೆ ಕಳೆದ 2-3 ದಿನಗಳಿಂದ ಕೂಡ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಡೋದಿಲ್ಲ. ಕಂಪ್ಲೀಟ್ ಆಗಿ ಠಾಣೆಯನ್ನ ಕ್ಲೋಸ್ ಮಾಡಲಾಗಿದೆ. ಯಾವುದೋ ಒಂದು ಮದುವೆಯನ್ನ ಕ್ಲೋಸ್ ಮಾಡಲಾಗಿದೆ. ಯಾವುದೋ ಒಂದು ಮದುವೆಯ ಸಂಭ್ರಮ ಇದೆ ಅನ್ನೋ ರೀತಿಯಲ್ಲಿ ಶಾಮಿಯಾನಗಳನ್ನ ಸೈಡ್ ವಾಲ್ಗಳನ್ನ ಕಟ್ಟಿರ್ತಾರೆ. ಒಳಗಡೆ ತುರ್ತು ಪರಿಸ್ಥಿತಿಗೆ ಅಂತ ಹೇಳಿ ದೂರನ್ನ ಕೊಡೋದಕ್ಕೆ ಹೋದ್ರೂ ಕೂಡ ಅಂಥವ್ರಿಗೆ ಯಾವುದೇ ಅವಕಾಶಗಳನ್ನ ಕೊಡೋದಿಲ್ಲ. ನಿರ್ಬಂಧವನ್ನ ಹೇರಿರ್ತಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಹೋಗ್ತಾರೆ, ವಿಚಾರಣೆ ಹಂತದಲ್ಲಿದೆ, ವಿಚಾರಣೆ ಮಾಡಲಿ, ಆದರೆ ಸಾರ್ವಜನಿಕರು ಯಾವುದಾದ್ರೂ ದೂರುಗಳನ್ನ ಕೊಡಲಿಕ್ಕೆ ಅಂತ ಎಂಟ್ರಿ ಆಗೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಹೇಳಿದ್ರೆ ಪೊಲೀಸರ ಈ ವರ್ತನೆ ಬಗ್ಗೆ ಇದೀಗ ಸಾರ್ವಜನಿಕರಿಂದ ಕೂಡ ತೀವ್ರ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಕೇವಲ ಒಂದು ಭಾಗದಲ್ಲಿ ಅಲ್ಲ, ಠಾಣೆ ಮುಂಭಾಗದ ಸೈಡ್ ವಾಲ್ಗಳೇನಿದ್ದಾವೆ ಅಲ್ಲೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುವಂಥದ್ದು, ಜೊತೆಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡುವಂಥದ್ದು. ಅಭಿಮಾನಿಗಳನ್ನು ಇವ್ರಿಗೆ ನಿಯಂತ್ರಣ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದರೆ ಇವರ ಕರ್ತವ್ಯ ಲೋಪ, ಇವ್ರಿಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಅರ್ಥ. ಆದರೆ ಮಾಧ್ಯಮಗಳನ್ನು ಕಣ್ತಪ್ಪಿಸೋದಕ್ಕೆ ಈ ರೀತಿಯ ಶಾಮಿಯಾನಗಳನ್ನು ಹಾಕೋದು, ಸೈಡ್ ವಾಲ್ಗಳನ್ನು ಕಟ್ಟೋದು. ಓಕೆ, ಇದನ್ನ ಈ ಆಂಗಲ್ನಲ್ಲೂ ಕೂಡ ನೋಡ್ಬೋದು.